ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಲಾಸ್ಟ್ ವ್ಲಾಗ್ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್? ಲಾಸ್ಟ್ ವ್ಲಾಗಿಗೆ ತುಂಬಾ ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಅಮ್ಮ ಬಂದಿದ್ರಲ್ವಾ, ಅದೇ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಶನಿವಾರ ಇವತ್ತು ಗಂಟೆ 9 ಆಗಿದೆ. ಈಗ ಅಡುಗೆ ಕೆಲಸ ಮಾಡ್ತಾಯಿದ್ದೀನಿ. ಅಡುಗೆ ಅಂತಂದರೆ ಮುದ್ದೆ ಮಾತ್ರ ಮಾಡ್ತಾಯಿದ್ದೀನಿ. ಮುದ್ದೆ ಮತ್ತು ರೈಸ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಸಾಂಬಾರು ಮಾಡಿದ್ದೆ, ಬೆಂಡೆಕಾಯಿ ಸಾಂಬಾರು. ಹಾಗಾಗಿ ಮುದ್ದೆ ಮತ್ತು ರೈಸ್ ಮಾಡಿಟ್ಟು ಅದಾದಮೇಲೆ ನಂಚ್ಕೊಳ್ಳೋದಕ್ಕೆ ಅಂತೇಳಿ ಬಜ್ಜಿ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಇತ್ತು ಮನೆಯಲ್ಲಿ. ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆ 2 ಇತ್ತು. ಅದನ್ನು ಒಂದು ಆಲೂಗಡ್ಡೆ ಕಟ್ ಮಾಡಿ, ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿಬಿಟ್ಟು ಬಜ್ಜಿ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಬಜ್ಜಿ, ತುಂಬ ಇಷ್ಟ ನನಗೆ. ಆಲೂಗಡ್ಡೆ ಬಜ್ಜಿಗಿಂತ ಕ್ಯಾಪ್ಸಿಕಮ್ ಬಜ್ಜಿ ಇಷ್ಟ. ಹಾಗೆಯೇ ಇದು ರೆಸಿಪಿ ಏನು ಡೀಟೇಲಾಗಿ ನಾನು ತೋರಿಸಲಿಲ್ಲ. ಮಾಮೂಲಿ ಕಡಲೆ ಹಿಟ್ಟನ್ನು ಕಲಿಸ್ಕೊಳೋದು ಅಷ್ಟೇ. ಕಡಲೆ ಹಿಟ್ಟಿಗೆ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರು, ಹಾಗೆ ಉಪ್ಪು, ಸ್ವಲ್ಪ ಸೋಡಾ ಪುಡಿ ಇಷ್ಟನ್ನೇ ಹಾಕಿರೋದು. ಅಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ತಿಕ್ಕಾಗಿ, ಅಂದರೆ ಅಂಟೋ ಥರ ನೋಡಿಕೊಂಡು ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಬಜ್ಜಿ ಬಿಡೋದು ಅಷ್ಟೇ. ಸೊ ಬಜ್ಜಿ ಎಲ್ಲ ತಯಾರಾಗಿದೆ ನೋಡಿ. ಅಮ್ಮಂಗೆ ಬಿಸಿ ಮುದ್ದೆ ಆದ ತಕ್ಷಣ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ನಾನು ಮುದ್ದೆ ಇಟ್ಕೊಟ್ಟಿದ್ದೀನಿ. ಹಾಗೆಯೇ ಬಜ್ಜಿ ಕೂಡ ರೆಡಿ ಆಯಿತು. ಈಗ ಕೊಡ್ತಾಯಿದ್ದೀನಿ. ಊಟ ಮಾಡ್ತಾಯಿದ್ರೆ ಅಮ್ಮಂಗೆ ನಾನ್ ವೆಜ್ ಮಾಡೋಣ ಅಂದರೆ ನಾನ್ ವೆಜ್ಜು ನಾನು ದೇವಸ್ಥಾನ ಹೋಗಿ ಬಂದಿದ್ದೀನಿ, ತಿನ್ನಲ್ಲ ಅಂತಂದರು. ಸರಿ ಸ್ವೀಟ್ ಏನಾದರೂ ಮಾಡೋಣ ಅಂದರೆ ನಮ್ಮಮ್ಮ ಸ್ವೀಟ್ ಏನೂ ಕೂಡ ತಿನ್ನೋದಿಲ್ಲ. ಹಾಗಾಗಿ ಏನು ಮಾಡೋದು ಅಂತ ಯೋಚಿಸ್ಬಿಟ್ಟು ಕೊನೆಗೆ ಬಜ್ಜಿ ಮಾಡಿದೆ. ಊಟ ಎಲ್ಲ ಮುಗಿಸ್ಬಿಟ್ಟು ಇವಾಗ ಸುಮಾರು ನೋಡಿ 12 ಗಂಟೆ 5 ನಿಮಿಷ ಆಗಿದೆ. ನಮ್ಮಮ್ಮ ಈಗ ಮಲ್ಕೋತಾ ಇದ್ದಾರೆ. ಇಲ್ಲಿ ತನಕ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿದ್ದಾಯಿತು. ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ, ಬರ್ತಾರೆ ಅವರು ಇನ್ನೊಂದು 1 ಗಂಟೆ 12:45 1 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂದರು. ಸೊ ಹಂಗಾಗಿ ಇಷ್ಟೋ ತನಕ ಮಾತಾಡ್ತಾ ಇದ್ವಿ. ನನಗೂ ನಿದ್ದೆ ಬಂತು ಮತ್ತು ನಮ್ಮಮ್ಮಂಗೂ ನಿದ್ದೆ ಬಂತು. ನಮ್ಮಮ್ಮ ಈಗ ಮಲ್ಕೋತಾ ಇದ್ದಾರೆ. ಹಾಗೆ ನಾನೀಗ ಫಿಶ್ಗೆಲ್ಲ ಫುಡ್ ಆಲ್ರೆಡಿ ಹಾಕಿದ್ದೆ. ಇವಾಗ ಅಕ್ವೇರಿಯಮ್ ಎಲ್ಲ ಆಫ್ ಮಾಡಿಬಿಟ್ಟು ಹೋಗಿ ಮಲಗ್ತಾ ಇದ್ದೀನಿ ನಾನು ಕೂಡ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಗಂಟೆ ಈಗ 9 ಆಯಿತು. ಈಗ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಇವತ್ತು ಪುಲಾವ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಈಗ ಹೊರಡ್ತಾ ಇದ್ದಾರೆ ಊರಿಗೆ. ಬೇಗ ಪುಲಾವ್ ಮಾಡಿ ಹಾಗೆಯೇ ಒಂಚೂರು ಪಾಯಸ ಮಾಡ್ತೀನಿ. ಸ್ವಲ್ಪ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಗ ಮಾಡ್ತೀನಿ. ಸೊ ವಿಡಿಯೋನ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡಿ. ರೆಸಿಪಿ ಡೀಟೇಲ್ ಆಗಿ ತೋರಿಸಲ್ಲ, ಹಾಗೆಯೇ ಸಿಂಪಲಾಗಿ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ನಾನು ಪುಲಾವ್ ಮಾಡೋದಕ್ಕೆ ಎಣ್ಣೆ ಎಲ್ಲ ಹಾಕಿ, ಹಾಗೆಯೇ ಪಲಾವ್ ಎಲೆ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಚಕ್ಕೆ ಲವಂಗ ಎಲ್ಲದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಹಾಗೆಯೇ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು. ಆಲ್ರೆಡಿ ಮಸಾಲ ರುಬ್ಬಿಟ್ಕೊಂಡಿದ್ದೀನಿ. ಮಸಾಲಾಗೆ ನಾನು ಒಂದು ಅರ್ಧದಷ್ಟು ಈರುಳ್ಳಿ, ಹಾಗೆಯೇ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ ಮತ್ತು ಅಷ್ಟೇ, ಮತ್ತು ಟೊಮೆಟೊ 2 ಟೊಮೆಟೊ ರುಬ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ತರಕಾರಿ, ಕ್ಯಾರೆಟು, ಬೀನ್ಸು ಮತ್ತು ಆಲೂಗಡ್ಡೆ ಇಷ್ಟು ಮಾತ್ರ ತೊಗೊಂಡಿದ್ದೀನಿ. ಬಟಾಣಿ ಇರಲಿಲ್ಲ, ಹಾಗಾಗಿ ನಾನು ಬಟಾಣಿನ ತೊಗೊಳ್ಲಿಲ್ಲ. ಹಾಗೆಯೇ ಒಂದು ಸೈಡ್ ಪಲಾವ್ ಮಾಡಿಬಿಟ್ಟು ಒಂದು ಸೈಡ್ ಸ್ವಲ್ಪ ಪಾಯಸ ಮಾಡೋಣ ಅಂಥೇಳಿ ನನಗೂ ಮನಸ್ಸಿಗೆ ಸಮಾಧಾನ ಆಗ್ತಾ ಇರಲಿಲ್ಲ. ನಮ್ಮಮ್ಮ ಬಂದರು, ಏನೂ ಮಾಡಲಿಲ್ವಲ್ಲ ಅಂತಲೇ ಅನ್ನಿಸ್ತಾ ಇತ್ತು. ಒಬ್ಬಟ್ಟು ಮಾಡಲಾ ಅಂತಲೂ ಕೂಡ ಕೇಳಿದೆ. ಬಟ್ ನಮ್ಮಮ್ಮ ಬೇಡ, ಈಗ ಮೊನ್ನೆ ತಾನೇ ಹಬ್ಬದಲ್ಲಿ ಒಬ್ಬಟ್ಟು ತಿಂದಿದ್ವಲ್ಲ ಅಂತ ಹೇಳಿದ್ರು. ಇನ್ನೇನಾದರೂ ಕೇಸರಿ ಬಾತ್ ಮಾಡೋಣ, ಇನ್ನೇನು ಮಾಡೋಣ ಅಂತೆಲ್ಲ ಯೋಚನೆ ಮಾಡಿದೆ, ಏನಾದರೂ ಸ್ವೀಟ್ ಥರ ಮಾಡೋಣ ಅಂತ. ಬಟ್ ಏನೂ ಸ್ವೀಟು ನಮ್ಮಮ್ಮ ತಿನ್ನೋದಿಲ್ಲ. ಹಾಗಾಗಿ ಸರಿ ಪಾಯಸನಾದರೂ ಆಯಿತು, ಸ್ವಲ್ಪನಾದರೂ ಕುಡಿತಾರಲ್ವ ಅಂತ ಯೋಚನೆ ಮಾಡಿ ಪಲಾವ್ ಜೊತೆ ಪಾಯಸ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಪಾಯಸ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಆ್ಯಕ್ಚುಲಿ ಏನೂ ಬೇಡ, ಏನೂ ಮಾಡಬೇಡ, ನಾನು ಸುಮ್ಮನೆ ತಿನ್ನೋದಿಲ್ಲ, ಏನಕ್ಕೆ ಮಾಡ್ತೀಯಾ ಅಂದರು. ಈಗ ನಾನು ಈ ಕಡೆ ಸ್ಟವ್ ಆನ್ ಮಾಡಿಬಿಟ್ಟು ಬಾಣಲಿ ಇಟ್ಟಿದ್ದೀನಿ. ಹಾಗೆಯೇ ಒಂದು ಸೈಡ್ ಈಗ ತರಕಾರಿ ಎಲ್ಲ ಹಾಕಿ ಪಲಾವ್ಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ. ನಮ್ಮಮ್ಮನೂ ಅಷ್ಟೇ ಈಗ ರೆಡಿ ಆಗ್ತಾಯಿದ್ದಾರೆ. ಬಟ್ಟೆ ಎಲ್ಲ ತೆಗ್ದು ಮಡಿಸಿಟ್ಕೊಂಡು ರೆಡಿ ಆಗ್ತಾಯಿದ್ದಾರೆ. ತುಂಬ ಬೇಜಾರಾಗ್ತಾಯಿತ್ತು. ಬಂದು 1 ದಿನ 2 ದಿನವೂ ಕೂಡ ಇರೋದಿಲ್ಲ, ಅಲ್ಲೇ ಹೊರಟುಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಸಖತ್ತು ಬೇಜಾರಾಗ್ತಿತ್ತು. ನನಗಿಂತ ತನುಗಂತೂ ತುಂಬಾ ಬೇಜಾರಾಗ್ತಾಯಿತ್ತು. ಇವತ್ತೊಂದಿನ ಹಿರಿಯಜ್ಜಿ ಅಂದ್ರೂ
ನಮ್ಮಮ್ಮ ಇರಲಿಲ್ಲ. ನಮ್ಮಮ್ಮ ಯಾವಾಗಲೂ ಹೀಗೆ ಮಾಡ್ತಾರೆ ಅಂತಲೇ ನಂಗೆ ಬೇಜಾರಾಗುತ್ತೆ ಒಂದೊಂದು ಸಲ. ಬಂದರೆ ನಮ್ಮ ಮನೆಯಲ್ಲಿ 1 ದಿನ ಇಲ್ಲ 2 ದಿನ ಇದ್ದರೆ ಹೆಚ್ಚು ಅಷ್ಟೇ. ಇನ್ನು ಅಕ್ಕರ ಮನೆಯಲ್ಲಿ ಆದರೆ ಒಂದು 3, 4 ದಿನ ಇರ್ತಾರೆ. ಅಲ್ಲಾದ್ರೂ ಅಷ್ಟೇ ಒಂದು 3, 4 ದಿನ ಇರ್ತಾರೆ ಅಷ್ಟೇ. ಅಂದರೆ ಅಲ್ಲಿ ಮಕ್ಕಳು ತುಂಬ ಹಠ ಮಾಡ್ತಾರೆ, ಇರು 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 ಅಂತೇಳಿ. ತನುಗದು ಒಂದೊಂದು ಸತಿ ಬೇಜಾರಾಗುತ್ತೆ. ಅವ್ರ ಮನೇಲಾದ್ರೆ ಅಷ್ಟು ದಿನ ಇರ್ತೀರಾ, ನಮ್ಮ ಮನೇಲಾದರೆ ಬಂದರೆ ಇರೋದಿಲ್ಲ ನೀವು, ಹಾಗೆ ಹೀಗೆ ಅಂತ ವಾದ ಮಾಡ್ತಾ ಇರ್ತಾಳೆ. ಅದು ಬೆಳಗ್ಗೆನೂ ಕೂಡ ಹಂಗೇನೆ ವಾದ ಮಾಡ್ತಾಯಿದ್ಲು, ಇರಜ್ಜಿ ಇರಜ್ಜಿ ಅಂತ. ಬಟ್ ನಮ್ಮಮ್ಮ ಹಂಗೆ ಇಲ್ಲಿ ಇರೋಕ್ಕಾಗಲ್ಲ ಕಣಪ್ಪ ನನ್ನ ಕೈಯಲ್ಲಿ ಅಂತೇಳಿ ಸರಿ ಅಂತ ಹೇಳ್ಬಿಟ್ಟು ಹೊರಡ್ತು ನಮ್ಮಮ್ಮ. ನಾನು ಇನ್ನು ಜಾಸ್ತಿ ಫೋರ್ಸ್ ಮಾಡೋದು ಬೇಡ ಅಂತ ನಾನು ಕೂಡ ಸುಮ್ಮನೆ ಆಗೋದೆ. ಹಾಗೆಯೇ ಇಲ್ಲಿ ನಾನು ಪಾಯಸ ಮಾಡೋದಕ್ಕೆ ಇದು ಸಿಂಪಲ್ ಹಾಲು ಪಾಯಸ ಮಾಡ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಎಲ್ಲ ಹಾಕಿ ದ್ರಾಕ್ಷಿ ಗೋಡಂಬಿ ಮತ್ತು ಸ್ವಲ್ಪ ಬಾದಾಮಿ ಎಲ್ಲ ಹಾಕ್ಬಿಟ್ಟು ಶಾವಿಗೆ ಎಲ್ಲ ಹಾಕ್ಬಿಟ್ಟು ಶಾವಿಗೆ ಎಲ್ಲ ಹುರ್ಕೋತಾ ಇದ್ದೀನಿ. ಹಾಗೆ ಈ ಕಡೆ ಸೈಡು ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತದೆ, ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಟೊಮೆಟೊನ ಹಾಗೆಯೇ ನಾನು ಮಸಾಲೆಗೆ ಹಾಕ್ತೀನಿ, ಅಂದರೆ ಮಸಾಲೆಗೆ ಟೊಮೆಟೊ ಹಾಕಿ ರುಬ್ಬಿದ್ದೀನಿ. ಒಂದನ್ನು ಒಗ್ಗರಣೆಗೆ ಈ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಮ್ಮಮ್ಮ ಏನಂತ ಹೇಳಿದ್ರೆ ಹೊರಟುಬಿಟ್ರೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಹೋಗೋದು ಅಂದ್ಬಿಟ್ರೆ ಅಷ್ಟೇ, ಫಾಸ್ಟಾಗಿ ಹೋಗ್ಬಿಟ್ಟು ರೆಡಿ ಆಗಿಬಿಡ್ತಾರೆ. ಸ್ವಲ್ಪ ನಾವೇ ಲೇಟ್ ಮಾಡೋದು. ಎಲ್ಲಾದರೂ ಹೊರಡ್ತೀವಿ ಅಂತ ಹೇಳಿದ್ರೆ ಬೇಗ ಹೊರಡೋದೇ ಇಲ್ಲ. ಬಟ್ ನಮ್ಮಮ್ಮ ಹಂಗಲ್ಲ, ಆ ಟೈಮ್ ಅಂದರೆ ಆ ಟೈಮಿಗೆ ಕರೆಕ್ಟಾಗಿ ಫಾಸ್ಟಾಗಿ ಆಗಿಬಿಡ್ಬೇಕು. ಇವಾಗಲೂ ಹಂಗೆ ಬೇಗ ಬೇಗ ಮಾಡು, ಲೇಟ್ ಆಗುತ್ತೆ ಬಿಡಮ್ಮ 12 ಗಂಟೆಗೆ ಟ್ರೈನ್ ಇರೋದು, 12 ಕಾಲಿಗೆ, ಇಷ್ಟು ಬೇಗ ಏನಕ್ಕಮ್ಮ ಇದು ಮಾಡ್ತೀಯ, ಇರು ಅಂತ ಇದ್ದೆ. ಬಟ್ ಆದ್ರೂ ಕೂಡ ನಮ್ಮಮ್ಮ ಹಂಗೇ ಟೈಮ್ ಅಂದರೆ ಫಾಸ್ಟಾಗಿ ಮುಂಚೆನೇ ರೆಡಿ ಆಗಬೇಕು ಅಂತ. ನಾವು ಒಂದು 5 ನಿಮಿಷ ಲೇಟು, 10 ನಿಮಿಷ ಲೇಟು, ಈಗ ಹೋಗೋ ಟೈಮಿಗಿಂತ 5 ನಿಮಿಷ ಲೇಟಾಗೇ ಹೋಗ್ತೀವಿ, ಆ ಥರ ಮಾಡ್ತೀವಿ. ಬಟ್ ನಮ್ಮಮ್ಮ ಟೈಮ್ ಸೆನ್ಸ್ ಚೆನ್ನಾಗಿ, ಮುಂಚೆಯಿಂದನೂ ಅಷ್ಟೇ ಅವ್ರು ಚೆನ್ನಾಗಿ ಟೈಮ್ನ ಮೇಂಟೈನ್ ಮಾಡ್ತಾರೆ. ಹಾಗೆಯೇ ಇವಾಗ ಇಲ್ಲಿ ಮಸಾಲೆ ಎಲ್ಲ ಹಾಕಿದ್ದೀನಿ. ಈ ಕಡೆ ಸ್ವಲ್ಪ ಪಾಯಸಕ್ಕೆ ಎಲ್ಲ ಶಾವಿಗೆಲ್ಲ ಹುರಿದಾದ್ಮೇಲೆ ನೀರು ಕೂಡ ಹಾಕಿದ್ದೀನಿ. ಅಕ್ಕಿ ಹಾಕ್ಬೇಕಷ್ಟೇ. ಅಕ್ಕಿ ಹಾಕಿ ಸ್ವಲ್ಪ ಮಸಾಲ ಪೌಡ್ರ್ಗಳು ಹಾಕಿ ಉಪ್ಪು ಹಾಕ್ಬಿಟ್ಟು ಕೂಗಿಸಿದ್ರೆ ಪಲಾವ್ ಅಂತೂ ರೆಡಿ ಆಗುತ್ತೆ. ಹಾಗೆಯೇ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ಫ್ರೆಂಡ್ಸ್. ನನ್ನ ಹಸ್ಬೆಂಡೂ ಏನಕ್ಕೆ ಹೋಗ್ತೀರಾ, ಬಂದರೆ ನೀವು ಇಲ್ಲಿ ಇರೋದೇ ಇಲ್ವಲ್ಲ, ಇರಿ ಅಂತಾರೆ. ಬಟ್ ನಮ್ಮಮ್ಮ ಇಲ್ಲ, ನನ್ನ ಹಸ್ಬೆಂಡ್ ಕೂಡ ಹಂಗಂದ್ರೂ ಇಲ್ಲ ಇರಲ್ಲ, ಹೋಗ್ತೀನಿ ಅಂತಿದ್ರು. ಮಳೆಗಾಲಕ್ಕೆ ಬರ್ತೀನಿ, ಮಳೆ ಬಂದಾಗ ನಮ್ಮ ಮನೆಯಲ್ಲಿ ಹತ್ರ ಸ್ವಲ್ಪ ಬಾವಿ ಎಲ್ಲ ಇರೋದ್ರಿಂದ ಮನೆಯೆಲ್ಲ ಶೀತ ಥಂಡಿ ಆಗುತ್ತೆ. ನಮ್ಮ ಕಡೆ ಮಳೆನೂ ಕೂಡ ಜಾಸ್ತಿ ಇರೋದ್ರಿಂದ ಹಾಗಾಗಿ ಮಳೆಗೆ ಬಂದಾಗ ಬರ್ತೀನಂತೆ ಅಂತಂದರು. ಹಾಗೆ ತನು ಕೂಡ ಬೇಜಾರು ಮಾಡ್ಕೊಂಬಿಟ್ಟಿದ್ದಾಳೆ ಅಜ್ಜಿ ಹೊರಟಿರೋದಕ್ಕೆ. ಈಗ ಈ ಕಡೆ ನಾನು ಅಕ್ಕಿ ಕೂಡ ಹಾಕಿದ್ದಾಯಿತು. ಅಕ್ಕಿ ಹಾಕಿ ನೀರು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಬಿರಿಯಾನಿ ಮಸಾಲ ಪೌಡ್ರ್ ಹಾಕ್ತೀನಿ, ಫ್ಲೇವರ್ ಎಲ್ಲ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಪೌಡ್ರ್ ಹಾಕಿದ್ದೀನಿ. ಮತ್ತು ಒಂಚೂರು ಖಾರಕ್ಕೆ ಚಿಲ್ಲಿ ಪೌಡ್ರ್ ಬೇಕು ಅಂತ ಒಂಚೂರು ಖಾರಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. 3 ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಸಾಕಾಗಲ್ಲ ಅಂಥೇಳಿ ಚೂರು ಚಿಲ್ಲಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇನ್ನು ಕುಕ್ಕರ್ ಮುಚ್ಚಳ ಹಾಕಿ ವಿಷಲ್ ಕೂಗಿಸ್ಕೊಂಡ್ರೆ ಆಯ್ತು ಅಷ್ಟೇ. ಹಾಗೆ ಇಲ್ಲಿ ಪಾಯಸಕ್ಕೆ ಹಾಲು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಕುದ್ರೆ ಇನ್ನೊಂದು ಚೂರು ಕಡಿಮೆನೇ ಆಗುತ್ತೆ. ಹಾಗೆ ತನುಗೆ ಮೊಸರು ಬಜ್ಜಿ ಇರಲೇಬೇಕು. ಪುಲಾವ್ ಮಾಡಿದ್ರಂತೂ ಮೊಸರು ಬಜ್ಜಿ ಫೇವ್ರೆಟ್ ಅವಳಿಗೆ. ಹಾಗಾಗಿ ನೀನೇ ಮೊಸರು ಬಜ್ಜಿ ರೆಡಿ ಮಾಡ್ಕೋ ಅಂತ ಹೇಳ್ತಾ ಇದ್ದೀನಿ. ಅವಳು ಬೌಲಿಗೆ ಮೊಸರು ಮಾತ್ರ ಕಟ್ ಮಾಡಿಬಿಟ್ಟು ಈರುಳ್ಳಿ ಟೊಮೆಟೊ ಎಲ್ಲ ನೀವೇ ಹೆಚ್ಚಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ. ಹಾಗೆ ಪಾಯಸ ಮತ್ತು ಪಲಾವ್ ಆದರೆ ರೆಡಿ ಆಯಿತು. 9:30 ಅಷ್ಟೊತ್ತಿಗೆ ರೆಡಿ ಆಯಿತು. 9:30 ಅಷ್ಟೊತ್ತಿಗೆಲ್ಲ ಮಾಡಿಬಿಟ್ಟೆ ಬೇಗ. ಅಮ್ಮ ಬೇರೆ ಅರ್ಜೆಂಟ್ ಮಾಡ್ತಾಯಿದ್ದಾರಲ್ಲ ಅಂಥೇಳಿ. ಹಾಗೆ ಒಬ್ರನ್ನ ಕಳ್ಸೋದಕ್ಕೂ ಬೇಜಾರಾಗ್ತಾಯಿತ್ತು. ನೀವು ಬನ್ನಿ ಅಂತಲೇ ಅಂದರು. ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಂತೆ ತಡೆಯಮ್ಮ, ಇನ್ನೊಂದು ಸ್ವಲ್ಪ ದಿನ. ತನುಗೆಲ್ಲ ಅಡ್ಮಿಷನ್ ಮಾಡೋದಿದೆ, ಅಡ್ಮಿಷನ್ ಎಲ್ಲ ಮಾಡಿ ಬುಕ್ಸ್ ಎಲ್ಲ ತೆಗೆದು ಇಟ್ಬಿಟ್ಟು ಬರ್ತೀನಿ. ಯಾಕೆಂದರೆ ಮತ್ತೆ ಈಗ ಹೋಗ್ತೀವಿ, ಮತ್ತು 10ನೇ ತಾರೀಕು ಅಂತ ಹೇಳಿದ್ರೆ ಮತ್ತೆ ಅಡ್ಮಿಷನ್ನು, ಬುಕ್ಕು, ಅದು ಇದು ಅಂತೆಲ್ಲ ತೊಗೊಳೋದಿರುತ್ತೆ, ರಿಸಲ್ಟ್ ನೋಡೋದೆಲ್ಲ ಇರುತ್ತೆ. ಹಾಗಾಗಿ ಈಗಲೇ ನಾನು ಹೋಗ್ಬಿಟ್ರೆ ಮತ್ತೆ ಸರಿ ಆಗೋದಿಲ್ಲ, ಮತ್ತೆ ಬರೋಕ್ಕಾಗಲ್ಲ. ಅದರಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತೆಲ್ಲ ಅಂದ್ಕೊಂಡಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ. ಇದೆಲ್ಲ ಮುಗಿಸ್ಕೊಂಬಿಟ್ಟಿನೇ ನಾವು ಹೋಗೋಣ ಅಂಥೇಳಿ ನಾನು ಬರ್ತೀವಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಅಕ್ಕವರು ಕೂಡ ಇನ್ನೊಂದು 4-5 ದಿನದಲ್ಲಿ ಅವರು ಕೂಡ ಊರಿಗೆ ಹೋಗ್ತಾಯಿದ್ರು. ಅಷ್ಟು ದಿನ ನಮ್ಮಮ್ಮ ಇದ್ದಿದ್ದರೆ ಅವ್ರ ಜೊತೆನೇ ಹಂಗೇ ಊರಿಗೆ ಹೋಗೋದು ಸರಿಯಾಗೋದು. ಬಟ್ ನಮ್ಮ ಅಮ್ಮಂಗೆ ಇರೋಕ್ಕಾಗ್ತಾಯಿಲ್ಲ ಅಂಥೇಳಿ ಹೊರಡ್ತಾ ಇದ್ದಾರೆ. ಹಾಗೆಯೇ ಈಗ ನಾನು ಮೊಸರು ಬಜ್ಜಿಗೆಲ್ಲ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಈ ಕಡೆ ಪಾಯಸಕ್ಕೆ ಶುಗರ್ ಕೂಡ ಆ್ಯಡ್ ಮಾಡಿದ್ದೀನಿ. ಶುಗರೆಲ್ಲ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಹಾಗೆಯೇ ನಾನು 2 ಲವಂಗನೂ ಹಾಕ್ತೀನಿ ಪಾಯಸಕ್ಕೆ, ಒಂಥರ ಫ್ಲೇವರ್ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗಾಗಿ 2 ಲವಂಗ ಹಾಕ್ಬಿಟ್ಟು
ಹಾಗೆಯೇ ಏಲಕ್ಕಿನ ಸ್ವಲ್ಪ ಬಿಡಿಸ್ಕೊಂಬಿಟ್ಟು ಕುಟ್ತಾಯಿದ್ದೀನಿ. ಕುಟ್ಬಿಟ್ಟು ಪುಡಿ ಮಾಡಿಬಿಟ್ಟು ಹಾಕಿದರೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಲ್ಲಲ್ಲಿ ಹಂಗೆ ಪ್ರೆಸ್ ಮಾಡಿಬಿಟ್ಟು ಕುಟ್ತಾಯಿದ್ದೀನಿ. ಸೊ ಇಷ್ಟೇ, ಪಾಯಸ ಮತ್ತು ಪಲಾವ್ ರೆಡಿ ಆಯಿತು. ಪಲಾವ್ ವಿಷಲ್ ಆಗಿಬಿಟ್ರೆ ಪಲಾವ್ ಕೂಡ ರೆಡಿ ಆಗುತ್ತೆ. ಫ್ರೆಂಡ್ಸ್, ಈಗ ಮೊಸರು ಬಜ್ಜಿ ಎಲ್ಲ ರೆಡಿ ಮಾಡಿ ಆದಮೇಲೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೆಲ್ಫ್ ಎಲ್ಲ ಸ್ವಲ್ಪ ಗಲೀಜಾಗಿತ್ತಲ್ವ, ಅದನ್ನೆಲ್ಲ ಇವಾಗಲೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಬಿಟ್ಬಿಟ್ರೆ ಮತ್ತೆ ಗಲೀಜಾಗಿ ಕಾಣುತ್ತೆ ಅಂತೇಳಿ ಅವಾಗವಾಗನೇ ಕ್ಲೀನ್ ಮಾಡ್ಕೊಬಿಡ್ತೀನಿ ನಾನು. ಸೊ ಎಲ್ಲ ನೀಟಾಗಿ ಎತ್ತಿಡ್ತಾ ಇದ್ದೀನಿ. ಇನ್ನು ವಿಷಲ್ ಆಗಬೇಕಷ್ಟೇ. ಪಾಯಸ ಅಂತೂ ರೆಡಿ ಆಯಿತು. ಪಾಯಸನ ಆಫ್ ಮಾಡಿದೆ. ಬ್ರೇಕ್ಫಾಸ್ಟ್ ಮಾಡಬೇಕಷ್ಟೇ. ಹಾಗೆಯೇ ಅಮ್ಮ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿ ಕೂತಿದ್ದಾರೆ. ನಮ್ಮಮ್ಮ ತಿರುಪತಿಗೆ ಹೋಗೋದಾದರೆ ನಡ್ಕೊಂಡು ನೀವು ಬೆಟ್ಟ ಹತ್ಕೊಂಡೆಲ್ಲ ಹೋಗೋದು ಕಷ್ಟ ಆಗುತ್ತೆ, ಹಾಗೆ ಹೋಗಿ ತನ್ನ ಕೈಯಲ್ಲೆಲ್ಲ ಹತ್ತಕ್ಕಾಗೋದಿಲ್ಲ, ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇವತ್ತು ಕೂಡ ನಮ್ಮಮ್ಮನೇ ರಂಗೋಲಿ ಬಿಟ್ಟಿದ್ರು ನೋಡಿ, ಸೈಡಿಗೆ ಬಿಟ್ಟಿದ್ದಾರೆ ಚೆನ್ನಾಗಿ. ಹಾಗೆ ಈಗ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟಿದ್ದೀನಿ ನಮ್ಮಮ್ಮಗೆ. ನಮ್ಮಮ್ಮ ತಿಂತಿದ್ದಾರೆ. ಹಾಗೆ ನನ್ನ ಹಸ್ಬೆಂಡ್ ಅವರೇನೆ ಹಾಕತ್ತಾ ಇದ್ದಾರೆ ಮೊಸರು ಬಜ್ಜಿ ಎಲ್ಲ. ಸ್ವಲ್ಪ ವಾದ ವಿವಾದ ಮಾಡ್ತಾಯಿದ್ದೀನಿ ನಮ್ಮಮ್ಮ ಹತ್ರ, ಇರಮ್ಮ ಅಂತ. ನನ್ನ ಹಸ್ಬೆಂಡ್ ಕೂಡ ಹಂಗೆ ಅಂತಾಯಿದ್ರು, ಏನು ಇರದೆ ಹಾಗೆ ಹೊಡ್ತಾ ಇದ್ದೀರಾ ಅಂತೇಳಿ. ಆತನೂ ಬೇಜಾರಾಗಿದ್ಲಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಇಲ್ಲಿ ಇರೋಕ್ಕಾಗೋದಿಲ್ಲ, ಬರ್ತೀನಂತೆ ತಡಿ, ಹಾಗೆ ಹೀಗೆ ಅಂತಿದ್ದಾರೆ. ನಾನು ಜೋರು ಮಾಡ್ತಾಯಿದ್ದೀನಿ, ಬಂದರೆ 2-4 ದಿನ ಇರೋಣ ಅನ್ನಲ್ಲ ನೀನು, ಹಂಗೆ ಹಿಂಗೆ ಅಂತ. ಹಾಗೆ ಕೆಲ್ಸಕ್ಕೆ ಹೋಗಬೇಕು, ನಾನು ಕೆಲ್ಸಕ್ಕೆ ಹೋಗಬೇಕು, ಬೇಸಿಗೆಯಲ್ಲಿ ಕೆಲಸ ಇರುತ್ತೆ, ನಾನು ಏನಾದರೂ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಏನು ಕೆಲ್ಸಕ್ಕೆ ಹೋಗ್ತೀಯಾ, ಸುಮ್ಮನೆ ಮನೇಲಿರೋ, ಮತ್ತು ಹುಷಾರಿಲ್ಲದೆ ಮಾಡ್ಕೋತೀಯಾ, ಹಂಗೆ ಹಿಂಗೆ ಅಂತ ನಾನು ವಾದ ಮಾಡ್ತಾಯಿದ್ದೀನಿ. ನಾನು ಹಂಗೆ ಮನೇಲಿದ್ದರೆ ಇನ್ನೂ ಕೂಡ ಮನೇಲೆ ಹಂಗೆ ಮಲ್ಕೊಂಡೆ ಕೂತ್ಕೊಂಡೆ ಕಾಲ ಕಳೆಯೋಕ್ಕಾಗುತ್ತಾ, ಹಂಗೆ ಹಿಂಗೆ ಅಂತ ನಮ್ಮಮ್ಮ ಇದು ಮಾಡ್ತಾಯಿದ್ದಾರೆ. ಏನಂತ ಹೇಳಿದ್ರೆ, ಕೆಲಸ ಮಾಡಿದವ್ರಿಗೆ ಮನೇಲಿ ಹಂಗೆ ಇರೋದಕ್ಕಾಗೋದಿಲ್ಲ ಅಲ್ವ ಫ್ರೆಂಡ್ಸ್. ಹಂಗಾಗಿ ಸರಿ ಇನ್ನೇನು ಮಾಡೋದು ಅಂತೇಳಿ ನಾನು ಕೂಡ ಸುಮ್ಮನೆ ಆದೆ. ಹಂಗೆ ಟಿ ವಿಯಲ್ಲಿ ಬೇರೆ ವೀಕೆಂಡ್ ವಿತ್ ರಮೇಶ್ ಬೇರೆ ಬರ್ತಾಯಿದೆ ಈಗ, ಹಂಗಾಗಿ ಅದ್ರದ್ದು ಸೌಂಡ್ ಜಾಸ್ತಿ ಬರ್ತಾಯಿತ್ತು. ನನ್ನ ಹಸ್ಬೆಂಡ್ ನೋಡ್ತಾಯಿದ್ರು, ಕಾಪಿರೈಟ್ ಆಗಿಬಿಡುತ್ತೆ ಅಂತೇಳಿ ನಾನೇ ಮ್ಯೂಟ್ ಮಾಡಿಬಿಟ್ಟು ಮಾತಾಡ್ತಾಯಿದ್ದೀನಿ ವಾಯ್ಸ್ನ. ಹಾಗೆ ತನಗೂ ಈಗ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟಿದ್ದೀನಿ, ಅವಳು ಕೂಡ ತಿಂತಾಯಿದ್ದಾಳೆ. ಹಾಗೆಯೇ ಅಮ್ಮಂಗೆ ಸ್ವಲ್ಪ ಹಾಕ್ಕೊಟ್ಟಿದ್ದೀನಿ ಪಾಯಸನ. ಶುಗರ್ ಕಡಿಮೆ ಹಾಕಿದ್ನಲ್ವ ಹಾಗಾಗಿ. ಹಾಗೆ ನಮ್ಮಮ್ಮ ನನ್ನ ಬೈತಾ ಇದ್ದಾರೆ, ಹಾಸ್ಪಿಟಲಿಗೆ ಹೋಗಿ ತೋರಿಸ್ಕೊ, ಇನ್ನೂ ಹಂಗೆ ಕೂತಿದೀಯಾ, ಕಾಲು ನೋಡಿದ್ರೆ ಹಂಗೆ ಊದ್ಕೊಂಡಿದೆ, ನಿಂಗೇನು ಜ್ಞಾನ ಇಲ್ವಾ, ನಡಿ ಊರಿಗೆ, ಅಲ್ಲೇ ತೋರಿಸೋಣಂತೆ, ಅಲ್ಲೇ ಒಳ್ಳೆ ಡಾಕ್ಟ್ರ್ ಇದ್ದಾರೆ, ಹಂಗೆ ಹಿಂಗೆ ಅಂತ ವಾದ ಮಾಡ್ತಾಯಿದ್ದಾರೆ.
ನಾನು ಹೇಳ್ತಾ ಇದ್ದೀನಿ, ಮುರಳಿಗೆ ಏನು ಕೇರ್ ಇಲ್ಲಮ್ಮ, ನಾನು ಎಲ್ಲೂ ಸರಿಯಾಗಿ ಕರ್ಕೊಂಡು ಹೋಗೋದಿಲ್ಲ, ನನ್ನ ಬಗ್ಗೆ ಗಮನನೇ ಇಲ್ಲ ಅಂತೇಳಿ ಸುಮ್ಮನೆ ಹಂಗೆ ಹೇಳ್ತಾ ಇದ್ದೀನಿ. ಕಾಲು ನೋಡಿದ್ರೆ ಇಷ್ಟೊಂದು ಊದ್ಕೊಂಡೈತೆ, ಬಲ್ಗಾಲು ಫುಲ್ಲು ಪೇಯ್ನ್ ಇದೆ ಅಂತ. ಬಟ್ ನನ್ನ ಹಸ್ಬೆಂಡ್ ಕರೆದ್ರು, ಬಟ್ ನಾನೇನೇ ಹೋಗಿಲ್ಲ ಅಷ್ಟೇ. ಸುಮ್ಮನೆ ನಮ್ಮಮ್ಮನ ಹತ್ರ ಹಂಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಬಟ್ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಹಿಂಗೆ ವಾದ ವಿವಾದ ಮಾಡ್ತಾ ಇರ್ತೀವಿ. ನಮ್ಮಮ್ಮ ಏನು ತಲೆ ಕೆಡಿಸ್ಕೊಳಲ್ಲ, ಇವ್ರು ಇರೋದೇ ಹಿಂಗೆ ಅಂತೇಳಿ. ಹಾಗಾಗಿ ನಮ್ಮಮ್ಮನೂ ಏನೋ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ನಾವು ಇನ್ನೊಂದು ಅಂತಂದರೆ, ನನ್ನ ಹಸ್ಬೆಂಡು ನಮ್ಮಮ್ಮ ಸ್ವಲ್ಪ ಕ್ಲೋಸಾಗೆ ಮಾತಾಡ್ತಾರೆ. ಅಂದರೆ ನನ್ನ ಹಸ್ಬೆಂಡಿಗೆ ಭಾಳ ನಮ್ಮಮ್ಮನ ಮೇಲೆ ಗೌರವ ಜಾಸ್ತಿ. ತುಂಬ ಕಷ್ಟಪಟ್ಟು ಹೆಣ್ಮಕ್ಳನ್ನ ಸಾಕಿತೆ, ಇಷ್ಟೊಂದು ಇನ್ನೂ ಕೂಡ ಕಷ್ಟಪಡ್ತೈತಲ್ಲ ಜೀವನದಲ್ಲಿ, ಪಾಪ ಒಂಟಿಯಾಗಿತ್ತಲ್ಲ, ಇರೋ ಒಬ್ಬ ಮಗನ ಕೂಡ ಕಳ್ಕೊಂಡಾಯ್ತಲ್ಲ ಅಂತ ಒಂಥರ ಭಾಳ ನಮ್ಮ ಅಮ್ಮನ ಮೇಲೆ ಅಭಿಮಾನ ಜಾಸ್ತಿ. ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೆಲ್ಲ ನಮಗೆ ಬುದ್ಧಿ ಹೇಳ್ತಾರೆ. ಸರಿಯಾಗಿ ನೋಡ್ಕೊಳಕ್ಕಾಗಲ್ವಾ, ಹುಷಾರಿಲ್ಲ ಅಂದರೆ ಕರೆಕ್ಟಾಗಿ ಇದು ಮಾಡೋಕ್ಕಾಗಲ್ವಾ, ಹಂಗೆ ಹಿಂಗೆ ಅಂತೆಲ್ಲ ನಮಗೆ ಹೇಳ್ತಾ ಇರ್ತಾರೆ. ಆ ಥರ ನನ್ನ ಹಸ್ಬೆಂಡು. ಆ ಒಂದು ವಿಚಾರದಲ್ಲಿ ನನಗೆ ನನ್ನ ಹಸ್ಬೆಂಡ್ ಮೇಲೆ ಭಾಳ ಒಂದು ಖುಷಿ ಆಗುತ್ತೆ. ಹಾಗೆ ನಾನು ನನ್ನ ಹಸ್ಬೆಂಡು ಅಷ್ಟೇ, ನಮ್ಮ ಅಮ್ಮ ಇರಲಿ ನಮ್ಮ ಅಕ್ಕ ಇರಲಿ ಫೈಟ್ ಮಾಡ್ತೀವಿ. ಯಾಕೆಂದರೆ ಅವ್ರಿಗೆ ಗೊತ್ತು ಇವ್ರು ಇರೋದೇ ಹಿಂಗೆ, ಇವ್ರು ಹಿಂಗೆ ವಾದ ವಿವಾದ ಮಾಡ್ತಾರೆ ಮತ್ತು ಕ್ಷಣಕ್ಕೆ ಸುಮ್ಮನಾಗ್ಬಿಡ್ತಾರೆ ಅಂತೇಳಿ. ಹಾಗೆ ತನಗೆ ನೀರು ತರಕ್ಕೆ ಹೇಳಿದ್ದೆ, ನೀರು ತಂದಿಲ್ಲ ಅಂತೇಳಿ ಒಳಗೋಗಿ ಈಗ ನೀರು ತರಕ್ಕೆ ಹೋಗ್ತಾಯಿದ್ದೀನಿ. ನನ್ನ ಹಸ್ಬೆಂಡು ಊಟ ಮಾಡಬೇಕಾದ್ರೆ ನೀರು ಇಡೋದು ಜ್ಞಾನ ಇರಲ್ಲ ಅಂತ ಸುಮ್ಮನೆ ಹಂಗೆ ಹೇಳ್ತಾಯಿದ್ರು. ಓಕೆ, ಈಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ವಿ. ಮಾಡಿದ್ಮೇಲೆ ನಮ್ಮ ಅಮ್ಮನೂ ಕೂಡ ಇನ್ನೇನು ಹೊರಡ್ತಾರೆ. ಹಾಗೆ ಸ್ವಲ್ಪ ಬಾಕ್ಸಿಗೂ ಕೂಡ ಹಾಕ್ಕೊಟ್ಟೆ, ಮಧ್ಯಾಹ್ನ ಅಂದರೆ ಟ್ರೈನಲ್ಲಿ ತಿನ್ನೋದಕ್ಕೋಸ್ಕರ ಸ್ವಲ್ಪ ಬಾಕ್ಸಿಗೂ ಹಾಕ್ಕೊಟ್ಟೆ. ಹಾಗೆ ಈಗ ನನ್ನ ಹಸ್ಬೆಂಡು ನಮ್ಮಮ್ಮನ ಬಿಡೋದಕ್ಕೆ ಹೋಗ್ತಾ ಇದ್ದಾರೆ, ಬಸ್ ಹತ್ಸೋದಕ್ಕೆ. ಶೂ ಒಳ್ಳೆ ಚೆನ್ನಾಗಿರೋ ತಂದು ಕಣಮ್ಮ, ಎಷ್ಟು ಕೊಟ್ಟೆ? ಅಷ್ಟೇ ನೀನು. ಟೈಮ್ ಆಯಿತು, ಬಾತನು ಸರಿ ಹೋಗ್ಬರ್ತೇನಮ್ಮ. ಅಮ್ಮ ಹುಷಾರು. ವೆರಿ ಬ್ಯಾಡ್ ಮಮ್ಮಿ. ಫ್ರೆಂಡ್ಸ್, ತುಂಬಾ ಬೇಜಾರಾಗ್ತಾಯಿತ್ತು. ಆದ್ರೂ ನಮ್ಮ ಅಮ್ಮನಿಗೆ ಬಾಯ್ ಮಾಡಿ ಕಳಿಸ್ತಾ ಇದ್ದೀವಿ ನಾನು ತನು. ಓಕೆ, ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಹಾಂ ಆಯಿತು.